ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಸ್ಟ್ ವಿಡಿಯೋದಲ್ಲಿ ನಮಗೆ ಏನಾದರೂ ಶತ್ರು ಕಾಟ ಇದ್ದರೆ ಯಾವ ಒಂದು ರೆಮಿಡೀಸ್ನ ಮಾಡಿಕೊಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಏನಾದರೂ ಒಂದು ಸ್ವಿಚ್ ವರ್ಡ್ ಇದ್ದರೆ ನಮಗೇನಾದರೂ ಶತ್ರು ಕಾಟ ಅಥವಾ ಮಾಟ ಮಂತ್ರ ಅಥವಾ ನೆಗೆಟಿವಿಟಿ ಯಾವುದೇ ಆಗಿರ್ಬೋದು, ಇಂಥದಕ್ಕೆ ಏನಾದರೂ ಒಂದು ಸ್ವಿಚ್ ವರ್ಡ್ ಇದೆಯಾ ಮ್ಯಾಮ್ ಅಂತ ನನ್ನನ್ನು ಒಬ್ಬರು ಕೇಳಿದ್ರು. ಸೊ ಹಾಗಾಗಿ ಅವರೊಬ್ಬರಿಗೆ ಹೇಳೋದಕ್ಕಿಂತ ಜಸ್ಟ್ ನಾನು ಇಲ್ಲೊಂದು ವಿಡಿಯೋಗೆ ಹೇಳಿದ್ರೆ ಒಂದು 4 ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಬದುಕಲ್ಲಿ ನಾವು ಏನೇ ಒಂದು ದೊಡ್ಡ ಕಾರ್ ತಗೊಳ್ಳಿ, ಅಥವಾ ನಾವು ಮನೆ ಕಟ್ಟಲಿ, ಅಥವಾ ನಾವು ಒಂದು ಒಡವೆ ತಗೊಳ್ಳಿ, ಅಥವಾ ನಾವೊಂದು ಏನೋ ಒಂದು ಚಿನ್ನವನ್ನು ಖರೀದಿಸಲಿ, ಅಥವಾ ನಾವು ಆರೋಗ್ಯ ಚೆನ್ನಾಗಿರಲಿ, ಅಥವಾ ನಾವು ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಗಳನ್ನ ಮಾಡ್ತಾ ಇರಲಿ, ಜನಗಳಿಗೆ ಆಗಲ್ಲ. ಅದನ್ನು ನೋಡಿ ಈಗೋ ಪಡ್ತಾರೆ, ತುಂಬ ಹೊಟ್ಟೆ ಉರಿ ಪಡ್ತಾರೆ. ಸೊ ನಾವು ಅಷ್ಟೇ ಬದುಕನ್ನು ಎಷ್ಟು ಮಟ್ಟಿಗೆ ನಾವು ಏನನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋಷ್ಟಕ್ಕೆ ಬೇರೆಯವ್ರನ್ನ ಮೆಚ್ಚಲಿಸಿಕೋಸ್ಕರ ನಮ್ಮ ಬದುಕನ್ನು ನಾವು ಲೈಫ್ ಲೀಡ್ ಮಾಡಬಾರ್ದು. ಇವಾಗ ಯಾರೋ ಒಬ್ಬರು ಏನೋ ಒಂದು ಮದುವೆ ಫಂಕ್ಷನಲ್ಲಿ ಏನೋ ಒಂದು ಗೋಲ್ಡ್ ಹಾಕೊಂಡು ಬಂದಿರ್ತಾರೆ, ಅಥವಾ ಯಾವುದೋ ಒಂದು ಕಾರ್ನ ತೊಗೊಂಡಿರ್ತಾರೆ ಅವರು. ಅದೇ ರೀತಿ ನಾನು ತೊಗೊಳ್ಬೇಕಂತ ಹೇಳಿ ಇವತ್ತಿನ ಟೆಕ್ನಾಲಜಿನಲ್ಲಿ EMI ಬೆಲೆಗೆ ಸಿಕ್ಕಿ ತುಂಬ ಜನ ನರಳ್ತಾ ಇದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಎಷ್ಟೋ ಜನಕ್ಕೆ ಸ್ನೇಹಿತರೆ ಇವತ್ತು ಮಲಗಿದ್ದಂತಹ ಬೆಡ್ಡಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ. ನಾವು ಬೆಳಿಗ್ಗೆ ಎದ್ದು ಕಣ್ಬಿಟ್ವಿ ಅಂತ ಅಂದರೆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಅತ್ಯದ್ಭುತ ಗಿಫ್ಟೇಲೇ ಅಲ್ವೇನೆ ಅದು. ಸೊ ನಮಗೆ 2 ಕೈ ಕಾಲು, ನಮಗೆ ಈ ನೇಚರ್ನ ಒಂದು ಸವಿತಕ್ಕಂತಹ ಒಂದು ಶಕ್ತಿ ಆಗಿರ್ಬೋದು, ನಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ಒಂದೊಳ್ಳೆ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಭಗವಂತ ಎಲ್ಲವನ್ನ ನೀಡಾಗಿ ಕೊಟ್ಟಿದ್ದಾನೆ. ಸೊ ಅಬಂಡೆನ್ಸ್ ಆಗಿ ಪ್ರಕೃತಿ ನೇಚರ್ ನಮಗೆ ಯೂನಿವರ್ಸ್ ಕೊಟ್ಟಿದೆ. ಹಾಗಾಗಿ ಬದುಕನ್ನು ಬೇರೆಯವ್ರಿಗೋಸ್ಕರ ಬದುಕಲಿಕ್ಕೋಸ್ಕರ ನಮ್ಮ ಬದುಕನ್ನು ನಾವು ಇರಬಾರ್ದು. ನಮಗೆ ಲೈಫ್ ಸಕ್ಸಸ್ ಆಗ್ತಾ ಇದೆಯಾ, ನಮಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಮಗೆ ಯಾವುದು ಖುಷಿ ಇದೆ. ಸೊ ನಾವು ಗೊತ್ತಿದೆಯಾ ನಿಮಗೆ, ಬೇರೆಯವ್ರನ್ನ ಖುಷಿ ಪಡಿಸ್ಲಿಕ್ಕೆ ಹೋಗಿ ನಮ್ಮ ಖುಷಿನೇ ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ. ಸೊ ಆ ನಿಟ್ಟಿನಲ್ಲಿ ಬದುಕನ್ನು ಮಾಡೋದು ಬೇಡ. ಸೊ ಈ ಒಂದು ಶತ್ರು ಕಾಟ, ನಮ್ಮ ಒಂದು ನೆಗೆಟಿವಿಟಿ ಆಗಿರ್ಬೋದು, ನಮ್ಮ ಏನೇ ಕೆಲಸ ಮಾಡಿದ್ರೂ ಕೂಡ ನಮ್ಮನ್ನ ಕಂಡ್ರೆ ಆಗ್ತೇನೆ ಇರಲ್ಲ. ಯಾಕಂದರೆ ಅವ್ರ ಕೆಲಸನೇ ಅಷ್ಟಿರುತ್ತೆ. ಯಾವಾಗ ಭಗವಂತ ಬ್ಲೆಸ್ ಮಾಡ್ತಾನೆ, ನಾವು ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಎಷ್ಟು ಖುಷಿಪಟ್ಟು ಎಷ್ಟು ಬ್ಲೆಸ್ ಮಾಡ್ತೀವೋ, ಅದ್ರ ದುಪ್ಪಟ್ಟಷ್ಟು ಭಗವಂತ ನಮ್ಮನ್ನು ಬ್ಲೆಸ್ ಮಾಡ್ತಾನೆ. ಆ್ಯಂಡ್ ನಾವು ಬೇರೆಯವ್ರನ್ನ ಎಷ್ಟು ಪ್ರೀತಿಸ್ತೀವೋ ಅಷ್ಟು ಭಗವಂತ ನಮ್ಮನ್ನು ಪ್ರೀತಿಸ್ತಾನೆ. ಇದನ್ನೆಲ್ಲ ನಾವು ಮರ್ತೇ ಬಿಡ್ತೀವಿ. ಸೊ ಬೇರೆಯವರ ಒಂದು ಈಗೋ, ಬೇರೆಯವರ ಒಂದು ಶತ್ರುವಿಗೋಸ್ಕರ ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ನಮಗೆ ಕೊಡ್ತಕ್ಕಂತಹ ಟೈಮ್ನ ಬೇರೆಯವರಿಗೆ ಕೊಡ್ತಾ ಬೇರೆಯವ್ರಿಗೋಸ್ಕರ ನಾವು ಬದುಕನ್ನು ಮೀಸಲಿಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಯಾವುದೇ ಆದರೂ ಅಷ್ಟೇ, ನಮ್ಮ ಇವತ್ತಿನ ಪ್ರಪಂಚದ ಜನರು ಏನೋ ಒಂದು ಒಳ್ಳೆಯದನ್ನು ಹೇಳ್ತಿದ್ದಾರೆ ಅಂತ ಅಂದರೆ ಏನಪ್ಪ ಅಂತ ಈ ರೀತಿ ಸ್ವಲ್ಪ ಥಿಂಕ್ ಮಾಡೋರೇ ಜಾಸ್ತಿ ಇದ್ದಾರೆ ಹೊರತು, ಬದುಕನ್ನು ಇರೋ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಇಂತಹ ಒಂದು ಎನರ್ಜಿ, ಇಂತಹ ಒಂದು ಯೂನಿವರ್ಸ್ ಅಲ್ಲಿ ಬದುಕ್ತಾ ಇರ್ತಕ್ಕಂತಹ ಜನಗಳು ತುಂಬಾ ರೇರ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಲಾಸ್ಟ್ ವಿಡಿಯೋ ಪ್ರಕಾರನೇ ಇವತ್ತಿನ ವಿಡಿಯೋದಲ್ಲಿ ಶತ್ರುಕಾಟ ಆಗಿರ್ಬೋದು, ಯಾವುದೇ ರೀತಿ ನೆಗೆಟಿವಿಟಿ ಆಗಿರ್ಬೋದು, ನಮ್ಮನ್ನು ಕಂಡ್ರೇ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು. ಸೊ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಹೇಳ್ತಕ್ಕಂತಹ ಒಂದೇ ಒಂದು ಸ್ವಿಚ್ ವರ್ಡ್ನ ಹೇಳಿದ್ರೆ ಸಾಕು. ಯಾವುದೇ ರೀತಿ ರೆಮಿಡೀಸ್ನ ಮಾಡೋ ಹಾಗಿಲ್ಲ ಇಲ್ಲಿ. ಸ್ವಿಚ್ ವರ್ಡ್ ಹೇಳೋದ್ರಿಂದ ನೀವು ನಿಮಗೆ ಶತ್ರು ಆಗ್ತಕ್ಕಂಥದ್ದು ಆ್ಯಂಡ್ ನಿಮಗೆ ಒಂದು ಮಾಟ ಮಂತ್ರ ಮಾಡಿಸ್ತಕ್ಕಂಥದ್ದು ಇದು ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಲೆಟ್ಸ್ ಗೈಸ್. ಹಾಗಾದರೆ ಆ ಸ್ವಿಚ್ ವರ್ಡ್ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೆಮಿಡೀಸ್ ಇಲ್ಲ. ಇದನ್ನು ಯಾವ ಟೈಮಿಂಗ್ಸಲ್ಲಾದರೂ ಕೂಡ ಮಾಡ್ಬೋದು. ಬೆಳಗ್ಗೆ 108 ಬಾರಿ ಮತ್ತು ಸಂಜೆ 108 ಬಾರಿ. ಇದನ್ನು 11 ದಿನ ಮಾಡಬೇಕಾಗುತ್ತೆ. ಇದನ್ನು ಎಲ್ಲರೂ ಮಾಡೋ ಅಂಥ ನೆಸೆಸಿಟಿ ಇರಲ್ಲ, ಎಲ್ಲರೂ ಕೂಡ ಮಾಡಬಾರ್ದು. ಒಬ್ಬ ವ್ಯಕ್ತಿ ನನಗೆ ನೆಗೆಟಿವಿಟಿ ಆಗ್ತಾ ಇದೆ, ನನಗೆ ಯಾವುದೇ ಒಂದು ಕೆಲಸ ಕೈ ಹತ್ತುತ್ತಾ ಇಲ್ಲ, ಸೊ ನಾನು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಜನಗಳು ನನಗೆ ಆಗ್ತಾ ಇಲ್ಲ, ಒಂದು ಮಾಟ ಜಾಟ ಒಂದು ದೋಷ ನನಗೆ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಅಂಥ ವ್ಯಕ್ತಿಗಳು ಮಾತ್ರ ಮಾಡಬೇಕಾಗತ್ತೆ. ಸೊ ಇದನ್ನು ಬೆಳಗ್ಗೆ 108 ಬಾರಿ, ಸೊ ಸಂಜೆ 108 ಬಾರಿ. ಇದನ್ನು 11 ದಿನ ಮಾಡ್ತಾ ಬಂದರೆ ಮಿರಾಕಲ್ ಆ್ಯಂಡ್ ಮ್ಯಾಜಿಕ್ ಆ್ಯಂಡ್ ಲಾಜಿಕ್ ಒಂದು ಒಳ್ಳೆ ಡೆವಲಪ್ಮೆಂಟ್ನ, ನಿಮ್ಮ ಯಾವುದೇ ರೀತಿ ನೆಗೆಟಿವಿಟಿ ಆಗಿರ್ಬೋದು, ಯಾವುದೇ ರೀತಿ ಮಾಟ ಆಗಿರ್ಬೋದು, ಅದೆಲ್ಲದರಿಂದ ನೀವು ಪಾರಾಗ್ಬೋದು ಅಂತ ಹೇಳ್ತಾ, ಆ ಸ್ವಿಚ್ ವರ್ಡ್ ಏನಂತಂದರೆ ಟುಗೆದರ್. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ಟುಗೆದರ್ ಗಾಡ್ ಡಿವೈನ್.
ಟುಗೆದರ್ ಗಾಡ್ ಡಿವೈನ್. ಟುಗೆದರ್ ಗಾಡ್ ಡಿವೈನ್. ಡಿವೈನ್ ಅಂದ್ರೇ ದೇವರು, ಭಗವಂತ, ಯೂನಿವರ್ಸ್, ಒಂದು ಎನರ್ಜಿ ಅಂತ. ಈ ರೀತಿ ನೀವು ಒಂದು 108 ಬಾರಿ ಟುಗೆದರ್ ಗಾಡ್ ಡಿವೈನ್ ಈ ಒಂದು ಸ್ವಿಚ್ ವರ್ಡ್ನ ನೀವು ಹೇಳ್ತಾ ಬಂದರೆ, 11 ದಿನ ಕಂಟಿನ್ಯೂಯಸ್ ಹೇಳ್ತಾ ಬಂದರೆ, ನಿಮ್ಮಲ್ಲಿರ್ತಕ್ಕಂತಹ ಯಾವುದೇ ರೀತಿ ಮಾಟದೋಷ ಆಗಿರ್ಬೋದು, ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಶತ್ರುಕಾಟ ಆಗಿರ್ಬೋದು ನಿರ್ನಾಮ ಆಗುತ್ತೆ. ಖಂಡಿತವಾಗಿಯೂ ಕೂಡ ಈ ಒಂದು ರೆಮಿಡಿನ ಮಾಡಿ, ರೆಮಿಡಿ ಅನ್ನೋದಕ್ಕಿಂತ ಇದೊಂದು ಚಾಂಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಚಾಂಟ್ ಮಾಡೋದ್ರಿಂದ ಈ ಒಂದು ಸ್ವಿಚ್ ವರ್ಡ್ನ ನಿಮ್ಮ ಲೈಫಲ್ಲಿ ಇರ್ತಕ್ಕಂತಹ ನೆಗೆಟಿವಿಟಿನೂ ಕೂಡ ಹೋಗುತ್ತೆ. ನಿಮ್ಮಲ್ಲಿ ಏನೋ ಒಂಥರ ಎನರ್ಜಿ, ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಿಮಗೆ ಬೇರೆ ಒಬ್ಬ ವ್ಯಕ್ತಿಗಿಂತನೂ ನಾನು ಒಂದು ಅತ್ಯುತ್ತಮವಾದಂತಹ ವ್ಯಕ್ತಿ ಅಂತ ನಾನು ಅಂದ್ಕೊಳ್ತೀನಿ ಅನ್ನೋ ಒಂದು ವ್ಯಕ್ತಿತ್ವ, ಒಂದು ಭಾವನೆ ನಿಮ್ಮಲ್ಲಿ ಹುಟ್ಟಾಗತ್ತೆ. ಸೊ ಇಲ್ಲಿ ಕೊನೆಯದಾಗಿ ನಾನು ಹೇಳ್ತಕ್ಕಂತಹದ್ದು ಏನಂತ ಅಂದರೆ, ನಮ್ಮ ಮನಸ್ಸು ಇರ್ತಕ್ಕಂತಹ ಮನಸ್ಸು ಶುದ್ಧವಾಗಿರಬೇಕು. ಯಾರಿಗೂ ಕೂಡ ಕೆಟ್ಟದನ್ನು, ಶತ್ರುತನ ಇಟ್ಕೊಳ್ಬೇಡಿ. ಯಾಕಂದರೆ ಜೀವನದಲ್ಲಿ ನಾವು ಫಸ್ಟೇ ಹೇಳ್ದಂಗೆ, ನಾವೊಬ್ಬರು ಒಂದು 10 ರೂಪಾಯಿನ ನಾವು ಮತ್ತೊಬ್ಬರಿಗೆ ಯಾರಿಗಾದ್ರೂ ಕೊಡ್ತಾ ಇದ್ದೀವಿ ಅಂತ ಅಂದರೆ, ಅಯ್ಯೋ ಕೊಡ್ತಾ ಇದ್ದೀನಲ್ಲ, ಅಯ್ಯೋ ಬಾರ್ಗಿಂಗ್ ಮಾಡ್ತಾ ಇರ್ತೀವಿ ನಾವೆಲ್ಲರೂ. ಇವಾಗ ಬಾರ್ಗಿಂಗ್ ಮಾಡ್ತಕ್ಕಂತಹ ವಿಷಯಗಳಲ್ಲಿ ಬಾರ್ಗಿಂಗ್ ಮಾಡ್ತಾ ಇರಲ್ಲ. ಇವಾಗ ನಮ್ಮ ಮನೆ ಮುಂದ್ಗಡೆ ಬಂದು ತರಕಾರಿ ಆಗಿರ್ಬೋದು, ಆ ನಿಂಬೆಹಣ್ಣು ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಸೊಪ್ಪು, ತರಕಾರಿ ಈ ರೀತಿ ಮಾರಾಟನ ಮಾಡ್ತಾ ಇರ್ತಾರೆ. ಸೊ ಅಂಥವ್ರ ಹತ್ರ ಹೋಗಿ 5 ರೂಪಾಯಿ 10 ರೂಪಾಯಿಗೆಲ್ಲ ನಾವು ಬಾರ್ಗಿಂಗ್ ಮಾಡ್ತಾ ಇರ್ತೀವಿ. ಅಂತಹ ವಿಚಾರಗಳಲ್ಲಿ ನಾವು ಒಂದು 10 ರೂಪಾಯಿನ ನಾವು ಏನೋ ಒಂದು ಖುಷಿಯಿಂದ ಕೊಟ್ಬಿಟ್ರೆ, ಭಗವಂತ ನಮಗೆ ಅದ್ರ 100 ಪಟ್ಟಷ್ಟು ನಮಗೆ ವಾಪಸ್ ಕೊಡ್ತಾನೆ. ಅದನ್ನು ನಾವು ಯಾವಾಗ ನಾವು ಹೋಗ್ಬಿಡ್ತಲ್ಲ, ಖರ್ಚು ಮಾಡಿಬಿಡ್ತೀವಲ್ಲ ಅಂತ ಈ ರೀತಿ ಕೊರಗ್ತಾ ಹೋಗ್ತೀವೋ, ಆವಾಗ ಆ ಎನರ್ಜಿ ನಮ್ಮಲ್ಲಿ ವೈಬ್ ಆಗಿ, ನಮ್ಮಲ್ಲಿ ಆ ಒಂದು ದುಡ್ಡು, ಆ ಒಂದು ವ್ಯಕ್ತಿ ಕೂಡ ಬ್ಲೆಸ್ ಮಾಡಿದ ಹಾಗೆ ನಮಗೆ. ಸೊ ಆ ರೀತಿ ನಮ್ಮ ಜೀವನದ ಒಂದು ಸಂಘಟನೆ ಇರುತ್ತೆ. ನಮ್ಮ ಬಂದಿರೋದು 3 ದಿನದಂತಹ ಬದುಕು, ಎಲ್ಲರೂ ತಿಂತಾಕಂತಹದ ಅನ್ನನೇ. ಅಂತಹದ್ರಲ್ಲಿ ದುರಹಂಕಾರ, ಈಗೋ, ಶತ್ರುತನ ಅದನ್ನು ಬಿಟ್ಟು ಅವರಿಗೂ ಕೂಡ ಅವ್ರು ಏನೋ ಒಂದು ಬದುಕ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ಖುಷಿ ಪಡ್ತಾ ನಾವು ಕೂಡ ಬ್ಲೆಸ್ ಮಾಡೋಣ, ಅವ್ರ ಜೊತೆ ನಿಂತ್ಕೊಳ್ಳೋಣ. ಯಾವುದೋ ರೂಪದಲ್ಲಿ ಭಗವಂತ ಬಂದು ನಮಗೆ ಬ್ಲೆಸ್ ಮಾಡಿ ನಮ್ಮನ್ನು ಇನ್ನೂ ಯಾವುದೋ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ. ಸೊ ಆ ಒಂದು ಫೀಲಲ್ಲಿ ನಾವು ಬದುಕೋಣ. ಸೊ ಈ ಒಂದು ಸ್ವಿಚ್ ವರ್ಡ್ನ ನೀವು ಮರಿಬೇಡಿ. ಸೊ ಟುಗೆದರ್, ಸೊ ಗಾಡ್ ಡಿವೈನ್ ಈ ಒಂದು ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ ಯಾವ ವ್ಯಕ್ತಿ ನೆಗೆಟಿವ್ ವೈಬಿಂದ ನರಳ್ತಾ ಇದ್ದಾರೆ, ಯಾವ ವ್ಯಕ್ತಿ ಒಂದು ಮಾಟದೋಷದಿಂದ ನಾನು ಬರಳ್ತಾ ಇದ್ದೀನಿ ಅನ್ನೋ ಒಂದು ಗೊತ್ತಿರುತ್ತೆ, ಅಂತಹ ವ್ಯಕ್ತಿ ಇಂತಹ 108 ಬಾರಿ ಚಾಂಟ್ ಮಾಡೋದ್ರಿಂದ ಬದುಕಲ್ಲಿ ಶತ್ರುಕಾಟದಿಂದ ಪಾರಾಗಬಹುದು ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.